ಹಾಯ್ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಬುಧವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಅಂಜನ ಬಂದ್ಬಿಟ್ಟು ತುಂಬ ಥ್ಯಾಂಕ್ಸ್ ಮಾಮ್, ಎಷ್ಟು ಚೆನ್ನಾಗಿ ನೀನು ನಿಭಾಯಿಸ್ಬಿಟ್ಟೆ. ನಾನು ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ನೀನು ಅದನ್ನು ತುಂಬ ಈಸಿಯಾಗಿ ನಿಭಾಯಿಸ್ಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ. ಆದರೆ ನೀನು ಅದೆಲ್ಲ ತಲೆ ಕೆಡಿಸ್ಕೋಬೇಡ, ಇವಾಗ ನೆಕ್ಸ್ಟ್ ಅಜಿತ್ನ ಹೆಂಗೆ ಪಡ್ಕೋಬೇಕು ಅದನ್ನ ತಲೆ ಕೆಡಿಸ್ಕೊ ಅಂತ ಹೇಳ್ತಾ ಇರ್ತಾರೆ. ಅಯ್ಯೋ ಮಾಮ್, ನೀ ಅಜಿತ್ನ ಹೆಂಗೆ ಪಡ್ಕೊಂಡ್ಲಿ, ಈಗ ಈ ಭೂಮಿ ಇದ್ದಾಳಲ್ಲ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಆ ಭೂಮಿಗೂ ಒಂದಿನ ಅಷ್ಟೇ, ಒಂದಿನ ಆದಮೇಲೆ ಅವಳ ಕಾಟನೂ ಇರೋದಿಲ್ಲ ಅಂತ ಹೇಳ್ತಿರ್ತಾಳೆ. ಅದೇಗೆ ಮಾಮ್ ಅಂತ ಕೇಳ್ತಿರ್ತಾಳೆ. ಅದೆಲ್ಲ ನೀನು ತಲೆ ಕೆಡಿಸ್ಕೊಂಬೇಡ, ಅದನ್ನ ನಾನು ತಲೆ ಕೆಡಿಸ್ಕೊತೀನಿ. ನೀನು ಅಜಿತ್ನ ಹೆಂಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊ ಅಂತ ಹೇಳ್ತಾ ಇರ್ತಾಳೆ. ಆವಾಗ ಆಯಿತು ಮಾಮ್ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಅವಳು ಹೋಗ್ತಾ ಇರ್ತಾಳೆ. ದೇವಯಾನಿ ಅಶ್ವಿನಿಗೆ ಫೋನ್ ಮಾಡ್ತಾಳೆ. ಫೋನ್ ಮಾಡಿಬಿಟ್ಟು ತುಂಬ ಥ್ಯಾಂಕ್ಸ್ ಅಶ್ವಿನಿ, ನೀನು ಎಷ್ಟು ಚೆನ್ನಾಗಿ ಎಲ್ಲ ನಿಭಾಯಿಸಿದೆ. ಆ ಆಕಾಶನ ನಮ್ಗೆ ಹೆಂಗೆ ಬೇಕು ಆ ಥರ ನೀನು ನೀಟಾಗಿ ಅವನ್ನ ಟ್ರ್ಯಾಪ್ ಮಾಡಿದೆ. ಅದು ಮಾಡಿದ್ರಿಂದನೇ ಇವತ್ತು ನಮ್ಮ ಮನೆಗೆ ಬಂದಿದ್ದ ಸಮಸ್ಯೆ ಎಷ್ಟು ಈಸಿಯಾಗಿ ಕ್ಲಿಯರ್ ಆಗೋಯ್ತು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಅದೆಲ್ಲ ವೆರಿ ಈಸಿ ಮ್ಯಾಮ್, ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳ್ತಾ ಇರ್ತಾರೆ. ಆವಾಗ ಆಯಿತು, ನಿನಗೂ ಯಾವಾಗಾದ್ರೂ ಮುಂದೆ ಫ್ಯೂಚರಲ್ಲಿ ಇರಬೇಕಾದ್ರೆ ನಾನು ಅವಾಗ ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಆವಾಗ ಇಟ್ಸ್ ಓಕೆ ಮೇಡಮ್ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಆವಾಗ ಯೋಚನೆ ಮಾಡ್ತಿರ್ತಾಳೆ, ಏ ಭೂಮಿ, ನೀನು ಎಷ್ಟೆಲ್ಲ ನನಗೆ ಎಲ್ಲೆಲ್ಲಿ ಹೋದ್ರೂ ನನಗೆ ಕಾಲಿಗೆ ಮುಳ್ಳಾಗಿ ಚುಚ್ಕೊತಾ ಇದೆಯಾ. ನಾಳೆ ನಿನಗೆ ಸರಿಯಾದ ಗತಿ ಕಾಣಿಸ್ತೀನಿ ಕಣೆ. ನೀನು ನನ್ನ ಅಮ್ಮ ಇದ್ದಂಗೆ ಅಂತ ಅಂದ್ಕೊಂಡಿದ್ಯಾ. ನಾನೊಂದು ಪ್ರೇತಾತ್ಮ ಇದ್ದಂಗೆ ನಿನ್ನ ಪಾಲಿಗೆ. ಆ ಪ್ರೇತಾತ್ಮ ಹೆಂಗೆ ಹಿಂಸೆ ಕೊಡುತ್ತೆ ಅಂತ ನಾಳೆಯಿಂದ ನಿನಗೆ ಗೊತ್ತಾಗುತ್ತೆ ಅಂತ ಅಂದ್ಕೊತಾ ಇರ್ತಾಳೆ. ಟೀ ಮಾಡ್ಕೊಬಂದು ಮನೆಯವ್ರಿಗೆಲ್ಲರಿಗೂ ಕೊಡ್ತಾ ಇರ್ತಾಳೆ. ಮನೆಯವ್ರು ಎಲ್ಲರೂ ಹಾಲಲ್ಲಿ ಕೂತಿರ್ತಾರೆ. ಆವಾಗ ಭೂಮಿಗೆ ಒಂದು ಕಾಲ್ ಬರುತ್ತೆ. ಫೋನ್ನ ಅಟೆಂಡ್ ಮಾಡ್ತಾಳೆ. ಫೋನ್ ಅಟೆಂಡ್ ಮಾಡಿದಾಗ ಅಶ್ವಿನಿ ಗಂಡಸರು ವಾಯ್ಸಲ್ಲಿ ಮಾತಾಡ್ತಿರ್ತಾಳೆ. ಹೇಗಿದೆಯಾ ಚಿನ್ನ, ಮರ್ತೋಗ್ಬಿಟ್ಯಾ? ನಾನು ನೀನು ಇಬ್ಬರೂ ಮೈಸೂರಲ್ಲಿ ಬಲ್ಮರಿ ಫಾಲ್ಸ್ಗೆ ಹೋಗಿದ್ವಿ, KRS ಅಲ್ಲಿ ನಿಪ್ಪಿಟ್ಟು ತಿಂದಿದ್ದು ಎಲ್ಲ ಮರ್ತುಬಿಟ್ಯಾ ಅಂತ ಕೇಳ್ತಾ ಇರ್ತಾರೆ. ಯಾರ್ರೀ ಮಾತಾಡ್ತಾ ಇರೋದು, ನೀವು ಯಾರು ಅಂತಲೇ ನಂಗೆ ಗೊತ್ತಿಲ್ಲ ಅಂತ ಭೂಮಿ ಹೇಳ್ತಾ ಇರ್ತಾಳೆ. ಆದರೂ ನೀನು ಅಲ್ಲಿ ಅಕ್ಕಪಕ್ಕ ಯಾರಾದರೂ ಇದ್ದಾರಾ, ಅದಕ್ಕೋಸ್ಕರ ಆ ಥರ ಮಾತಾಡ್ತಿದ್ಯಾ ಅಂತ ಹೇಳ್ತಿರ್ತಾಳೆ. ಆವಾಗ ನೀವು ಯಾರು ಅಂತಲೇ ಗೊತ್ತಿಲ್ಲ, ನಾನು ಯಾಕೆ ಎದುಕೋಬೇಕು ಅಂತ ಕೇಳ್ತಾ ಇರ್ತಾಳೆ ಭೂಮಿ. ಆವಾಗ ಅಜಿತ್ ಫೋನ್ ಇಸ್ಕೊಂಡು ಲೌಡ್ ಸ್ಪೀಕರ್ ಹಾಕ್ತಾನೆ. ಆವಾಗ ನೀನೇನು ತಲೆ ಕೆಡಿಸ್ಕೊಂಬೇಡ ಚಿನ್ನ, ಯಾರೇ ಏನೇ ಅಡ್ಡ ಬಂದರೂ ನಾನು ಅವ್ರನ್ನ ಸೈಡಿಗೆ ಬಿಸಾಕ್ಬಿಟ್ಟು ನಿನ್ನ ಹೆಂಗೆ ತಗೊಂಡು ಹೋಗ್ಬೇಕು ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾಳೆ. ಆಗ ಅವ್ರ ಹತ್ರ ಅಜಿತ್ ಮಾತಾಡ್ತಾನೆ. ನಾನು ಇನ್ಸ್ಪೆಕ್ಟರ್ ಅಜಿತ್ ಮಾತಾಡ್ತಿದ್ದೀನಿ ಅಂತ ಹೇಳ್ತಾನೆ. ಓಹೋ, ಫೋನ್ನ ನಿಮ್ಮ ಕೈಲಿ ಕೊಟ್ಬಿಟ್ಲಾ ಅಂತ ಫೋನ್ ಕಟ್ ಮಾಡಿಬಿಡ್ತಾಳೆ. ಆವಾಗ ಅಜಿತ್ಗೆ ಯಾರಿದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಆವಾಗ ಅಜ್ಜಿ ಬೈತಾ ಇರ್ತಾರೆ, ಎಂಥ ಕಿತ್ತೋದವಳು ಇವಳು ಸರಿ ಇಲ್ಲ, ಇವಳು ಕ್ಯಾರೆಕ್ಟರ್ ಸರಿ ಇಲ್ಲ ಅನ್ಸುತ್ತೆ. ಮದುವೆಗೆ ಮುಂಚೆ ಏನೇನು ವ್ಯವಹಾರ ಇಟ್ಕೊಂಡಿದ್ಲೋ ಏನೋ, ಅದಕ್ಕೆ ಅವ್ನು ಯಾರೋ ಫೋನ್ ಮಾಡಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಆವಾಗ ನಾನು ಅವತ್ತೇ ಹೇಳಿದೆ ಬೇಡ ಇಂಥವ್ರ ಸಹವಾಸ ಅಂತ, ನಮ್ಮ ಮಾತನ್ನ ಕೇಳಲಿಲ್ಲ. ನಮ್ಮ ಮಂಜುನ ಮದುವೆ ಆಗಿದ್ರೆ ಇದೆಲ್ಲ ಇರ್ತಿತ್ತ ಅಂತ ರಮಣ್ಣ ಹೇಳ್ತಾ ಇರ್ತಾರೆ. ಆವಾಗ ನನ್ನ ಸೊಸೆ ಆ ಥರ ಎಲ್ಲ ಏನೂ ಮಾಡಿರಲ್ಲ, ನನ್ನ ಸೊಸೆ ತುಂಬ ಒಳ್ಳೆಯವಳು, ಯಾರೋ ಗೊತ್ತಿಲ್ಲದೆ ಫೋನ್ ಮಾಡಿರ್ತಾರೆ, ನೀವು ಎಲ್ಲ ಆ ಥರ ಮಾತಾಡಬೇಡಿ ಅಂತ ಸಂಗೀತ ಹೇಳ್ತಾ ಇರ್ತಾಳೆ. ಇವಳೊಬ್ಳು ಯಾವಾಗಲೂ ಬಂದ್ಬಿಡ್ತಾಳೆ ಈ ಸೊಸೆಯನ್ನು ವಹಿಸ್ಕೊಂಡು ಮಾತಾಡೋದಕ್ಕೆ ಅಂತ ಅಜ್ಜಿ ಬೈತಾ ಇರ್ತಾರೆ. ದೇವಯಾನಿ ಏನಾಯ್ತಮ್ಮ ಭೂಮಿ, ಯಾರದು ಅಂತ ಒಳ್ಳೆ ಮಗಳನ್ನ ಟ್ರೀಟ್ ಮಾಡೋ ಥರ ನೈಸಾಗಿ ಮಾತಾಡಿಸ್ತಾ ಇರ್ತಾಳೆ. ಅದು ಯಾರೋ ಗೊತ್ತಿಲ್ಲ ಆಂಟಿ, ನನಗೆ ಅವ್ರು ಯಾರೋ ಫೋನ್ ಮಾಡಿಬಿಟ್ಟು ಈ ಥರ ಮಾತಾಡ್ತಿದ್ದಾರೆ, ನಾನು ಆ ನಂಬರ್ನ ಇವತ್ತೇ ಫಸ್ಟ್ ನೋಡ್ತಾ ಇರೋದು ಅಂತ ಹೇಳ್ತಾ ಇರ್ತಾಳೆ. ನಿಮ್ಗೆ ಪರಿಚಯ ಇಲ್ದೇ ಅವರೆಲ್ಲ ಫೋನ್ ಮಾಡ್ತಾರ ಅಂತ ಅಜ್ಜಿ ಬೈತಾ ಇರ್ತಾರೆ. ಅವಾಗ ಇಲ್ಲಮ್ಮ, ಯಾರೋ ಗೊತ್ತಿಲ್ಲದೆ ಆ ಥರ ಫೋನ್ ಮಾಡಿರ್ಬೋದು, ಹೆಣ್ಮಕ್ಳು ಅಂದರೆ ಆ ಥರ ಎಲ್ಲ ಫೋನ್ ಮಾಡ್ತಿರ್ತಾರೆ. ರೀಸೆಂಟ್ಲಿ ಆಕಾಶ್ ಬಂದ್ಬಿಟ್ಟು ನಮ್ಮ ಹುಡುಗಿ ವಿಷಯದಲ್ಲಿ ಯಾವ ಥರ ಎಲ್ಲ ಮಾಡ್ದ, ಅದೇ ಥರ ಭೂಮಿಗೂ ಯಾರೋ ಫೋನ್ ಮಾಡಿರ್ಬೋದು ಅಂತ ಹೇಳ್ತಾ ಇರ್ತಾಳೆ. ಅದನ್ನ ಕೇಳಿ ಭೂಮಿಗೆ ಸ್ವಲ್ಪ ಸಮಾಧಾನ ಆಗ್ತಾ ಇರುತ್ತೆ. ಆವಾಗ ದೇವಯಾನಿ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ, ಇದು ಇನ್ನೂ ಸ್ಟಾರ್ಟ್ ಅಷ್ಟೇ, ಅವ್ನು ಇನ್ನೂ ಒಂದು ಟೈಮ್ ಫೋನ್ ಮಾಡಿರೋದಷ್ಟೇ, ನೆಕ್ಸ್ಟ್ ಇನ್ನೂ ಏನೇನು ಬರುತ್ತೆ ಅಂತ ವೆಯ್ಟ್ ಮಾಡಿ ನೋಡು, ನಿನಗೆ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಮನಸ್ಸಲ್ಲೇ ಅನ್ಕೊತಾ ಇರ್ತಾಳೆ. ಆದರೆ ಅಜಿತ್ ಯೋಚನೆ ಮಾಡ್ತಾ ಇರ್ತಾನೆ, ಇದು ಯಾರು ಫೋನ್ ಮಾಡಿರೋದು, ಆ ನಂಬರ್ನ ಟ್ರ್ಯಾಪ್ ಮಾಡಿ ಎಲ್ಲ ವಿಷಯನೂ ತಿಳ್ಕೊತೀನಿ, ನಾನು ತಿಳ್ಕೊಳ್ಳೋವರೆಗೂ ಸುಮ್ಮನೆ ಇರೋದಿಲ್ಲ ಅಂತ ಅಜಿತ್ ಅಂದ್ಕೊತಾ ಇರ್ತಾನೆ. ಆದರೆ ಭೂಮಿ ಬೇಜಾರು ಮಾಡ್ಕೊಂಡು ರೂಮ್ಗೆ ಹೊಂಟೋಗ್ಬಿಡ್ತಾಳೆ. ಆವಾಗ ಅಜಿತನು ಹಿಂದೆ ಅವಳು ರೂಮಿಗೆ ಹೋಗ್ತಾನೆ. ರೂಮಿಗೆ ಹೋಗ್ಬಿಟ್ಟು, ಇದಕ್ಕಿಂತ ಮುಂಚೆ ಯಾವಾಗಾದರೂ ನಿನಗೆ ಈ ನಂಬರಿಂದ ಕಾಲ್ ಬಂದಿತ್ತಾ ಅಂತ ಕೇಳ್ತಾನೆ. ಆವಾಗ ಇಲ್ಲ ಸಾಹೇಬ್ರೆ, ನಾನು ಇವತ್ತೇ ಫಸ್ಟು ಈ ನಂಬರ್ನ ನೋಡ್ತಾ ಇರೋದು ಅಂತ ಹೇಳ್ತಾಳೆ. ಫಸ್ಟ್ ಆ ನಂಬರ್ನ ಕೊಡು ಅಂತ ಹೇಳ್ಬಿಟ್ಟು ಆ ನಂಬರ್ನ ತೊಗೊತಾನೆ. ಆ ನಂಬರ್ನ ತೊಗೊಂಬಿಟ್ಟು ಇಮಿಡಿಯೇಟ್ಲಿ ಸದಾನಂದಕ್ಕೆ ಫೋನ್ ಮಾಡ್ತಾನೆ. ಸದಾನಂದ್ಗೆ ಫೋನ್ ಮಾಡಿಬಿಟ್ಟು, ರೀ ಸದಾನಂದ್, ನಾನು ನಿಮ್ಗೆ ಈಗ ಒಂದು ನಂಬರ್ ಕಳಿಸ್ತಾ ಇದ್ದೀನಿ, ನಂಬರ್ದು ಕರೆಂಟ್ ಲೊಕೇಶನ್ ಡೀಟೇಲ್ಸು ಮತ್ತು ಆ ಫೋನ್ ನಂಬರ್ ಡೀಟೇಲ್ಸು ಎಲ್ಲ ಟೋಟಲ್ ಎಲ್ಲ ಡೀಟೇಲ್ಸು ನನಗೆ ಬರಬೇಕು ಅಂತ ಹೇಳ್ತಾನೆ. ಆಯಿತು ಸಾಹೇಬ್ರೆ, ಇನ್ನು ಸ್ವಲ್ಪ ತಲೆನೇ ಎಲ್ಲ ಡೀಟೇಲ್ಸ್ನು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಸದಾನಂದ್ ಫೋನ್ ಕಟ್ ಮಾಡ್ತಾನೆ. ಈಗ ನಾನು ಸದಾನಂದ್ ಕೇಳಿದ್ದೀನಿ, ಎಲ್ಲ ಡೀಟೇಲ್ಸು ಬರುತ್ತೆ. ನಾನು ಅವ್ರನ್ನ ಹೆಂಗೆ ವಿಚಾರಿಸ್ಕೊಬೇಕು ಅಂತ ಗೊತ್ತು, ನಾನು ವಿಚಾರಿಸ್ಕೊತೀನಿ. ಒಬ್ಬರು ಪೊಲೀಸ್ ಅವ್ರ ಹೆಂಡ್ತಿಗೆ ಈ
ಈ ಥರ ಎಲ್ಲ ಟಾರ್ಚರ್ ಕೊಡ್ತಾರೆ ಅಂದರೆ ಒಬ್ಬರು ನಾರ್ಮಲ್ ವ್ಯಕ್ತಿಗಳಿಗೆ ಯಾವ ಥರ ಎಲ್ಲ ಟಾರ್ಚರ್ ಕೊಡ್ಬೋದು, ಇವರಿಗೆಲ್ಲ ಸರಿಯಾದ ಬುದ್ಧಿ ಕಲಿಸ್ತೀನಿ ಅಂತ ಅಜಿತ್ ಹೇಳ್ತಾ ಇರ್ತಾನೆ. ಹೌದು ಸಾಹೇಬ್ರೆ, ಬಿಡಬೇಡಿ ಅವ್ರನ್ನ ಸರಿಯಾಗಿ ಬುದ್ಧಿ ಕಲಿಸಿ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ದೇವಯಾನಿ ಅಂತ ನಟೋರಿಯಸ್ ಕ್ರಿಮಿನಲ್ ಅಂದರೆ ಅವಳ ಹೊಟ್ಟೆಲ್ಲೇ ಒಂದು ಹೆಣ್ಮಗು ಹುಟ್ಟಿದ್ರು ಅವಳ ಮಗಳು ಚೆನ್ನಾಗಿರಬೇಕು ಅಂತ ಭೂಮಿಗೆ ಎಂಥ ಕಚಡ ಕೆಲಸ ಮಾಡ್ತಿದ್ದಾಳೆ. ಭೂಮಿ ಹೆಸರನ್ನ ಹಾಳು ಮಾಡಬೇಕು ಅಂತ ಯಾವಾರ್ದೋ ಹೆಸರಲ್ಲಿ ಮಾತಾಡ್ಸೋದು ಮತ್ತು ಅವಳ ಕ್ಯಾರೆಕ್ಟರ್ನ ಅಸೋಸಿಯೇಷನ್ ಮಾಡಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದಾಳೆ. ಒಂದು ಹೆಣ್ಣಿಗೆ ಒಂದು ಎಣ್ಣೆ ಶತ್ರು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ದೇವಯಾನಿಗೆ ಯಾವತ್ತೂ ಬುದ್ಧಿ ಬರಲ್ಲ. ಅವಳು ಚೆನ್ನಾಗಿರ್ಬೇಕು, ಅವಳ ಮಗಳು ಚೆನ್ನಾಗಿರಬೇಕು ಅಂದರೆ ಯಾರು ಕತ್ ಕುಯ್ಯೋದಕ್ಕಾದ್ರೂ ರೆಡಿಯಾಗಿರ್ತಾಳೆ. ಇಂಥ ಪಾಪಿ ರಾಕ್ಷಸರು ಅಕ್ಕಪಕ್ಕದಲ್ಲೇ ಇರ್ತಾರೆ. ನಾವು ತುಂಬ ಹುಷಾರಾಗಿರಬೇಕು ಅನ್ನೋದನ್ನ ಈ ಸೀರಿಯಲಲ್ಲಿ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.